ಎಲ್ಲಾ ಮೇಲೆ ಸಿಟ್ ಮಾಡ್ಕೊಂಡ ಅಭಿ ಅಲ್ಲಿಂದ ಹೊರಟ. ಆಗ ಸ್ಟೆಲ್ಲಾ ಬಾತ್ರೂಮ್ ಇಂದ ಚಿಟಾರನೆ ಕೂಗಿದ ಸದ್ದು ಕೇಳಿಸಿತು. ಅವಳಿಗೆ ಏನಾಯ್ತು ಏನೋ ಅನ್ನೋ ಆತಂಕ ಅಭಿ ಉಂಟಾಯ್ತು. ಕೂಡಲೇ ಸದ್ದು ಬಂದ ಡಿಕ್ಕಿಗೆ ಓಡಿದ. ಅವನು ಇಲ್ಲಿತನಕ ಕುಡಿದಿದ್ದೆಲ್ಲ ಪೂರ್ತಿಯಾಗಿ ಇಳಿದೆ ಹೋಗಿ ಸ್ಟೆಲ್ಲಾಳ ರೂಮಿಗೆ ಹೋಗಿ ನೋಡಿದ. ಅಲ್ಲಿ ಬೆಚ್ಚಲ ಮನೆ ಬಾಗಲು ಹಾಕೊಂಡಿತ್ತು. ಬಾಗಲು ಬಡಿದ. ಸ್ಟೆಲ್ಲಾ ಆರ್ ಯು ಆಲ್ ರೈಟ್ ಏನಾಯ್ತು ಅಂತ ಗಾಬರಿಯಿಂದ ಕೇಳಿದ. ಏನೂ ಉತ್ತರ ಬರಲಿಲ್ಲ. ಹಣೆ ಮೇಲೆ ಬೆವರು ಮೂಡಿತು. ಭಯ ಆಯ್ತು. ಮತ್ತೆ ಬಾಗಲು ತಟ್ಟಿದ. ಸ್ಟೆಲ್ಲಾ ಓಪನ್ ದ ಡೋರ್. ಏನಾಗಿದೆ ನಿನಗೆ, ಯಾಕೆ ಕೂಗ್ದೆ ಅಂತ ಕೂಗ್ದ. ಈಗಲೂ ಏನು ಉತ್ತರ ಬರಲಿಲ್ಲ. ಅವಳ ಜೀವಕ್ಕೆ ಏನಾದ್ರೂ ತೊಂದರೆ ಆಯ್ತಾ ಅಂತ ಯೋಚಿಸಿದ. ಆ ಯೋಚನೆ ಇನ್ನೂ ಭಯ ಹೆಚ್ಚಿಸಿತು. ಮತ್ತೆ ಬಾಗಲು ಬಡಿತಾ ಅವಳ ಹೆಸರನ್ನ ಕೂಗ್ತಾನೆ ಇದ್ದ. ಒಂದೆರಡು ನಿಮಿಷಗಳ ನಂತರ ಬಾತ್ರೂಮ್ ಬಾಗಲನ್ನ ದಿಢೀರ್ ಅಂತ ತೆಗೆದಳು ಸ್ಟೆಲ್ಲಾ. ಬಾಗಲಿಗೆ ಅಂಕೊಂಡೇ ಇದ್ದ ಅಭಿ ಬಚ್ಚಲೊಳಗಡೆ ಜಾರಿದ. ಏನಾಯ್ತು, ಹೇಗಾಯ್ತು ಅಂತ ಆತಂಕದಿಂದ ಅಭಿ ನೋಡಿದಾಗ ಅವನ ಕಣ್ಣಿಗೆ ಕಂಡಿದ್ದು ಪುಟ್ಟದೊಂದು ಟವೆಲ್ಸ್ ಉಟ್ಕೊಂಡ ಸ್ಟೆಲ್ಲಾ. ಅವಳನ್ನೇ ನೋಡ್ತಾ ಮಾತು ಮರೆತವನ ಹಾಗೆ ಏನಾಯ್ತು, ಯಾಕೆ ಕರ್ದಿದ್ದು ಅಂತಂದ. ನಾನೆಲ್ಲಿ ಕರ್ದೆ ಸರ್ ಅಂತ ಅನ್ಲು ಸ್ಟೆಲ್ಲಾ. ಮಾತು ಮಾದಕವಾಗಿತ್ತು. ಹತ್ರ ಬರ್ತಿದ್ಲು. ಆಗ ಅಭಿ ಸಾರಿ ಕರ್ದಿದ್ದಲ್ಲ, ಕೂಗ್ದಲ್ಲ. ಯಾಕೆ ಏನಾಯ್ತು ಅಂತ ಮಾತಾಡ್ತಿದ್ದ. ಮಾತು ಅಸ್ಪಷ್ಟವಾಗಿತ್ತು. ಅವನ ಮಾತು ಮುಗಿಯೋ ಅಷ್ಟರಲ್ಲಿ ಸರಿಯಾಗಿ ತನ್ನ ಕೆಂಪು ತುಟಿಗಳಿಂದ ಅಭಿ ತುಟಿಗಳ ಮೇಲೆ ದಾಳಿ ನಡೆಸಿದ್ರು ಸ್ಟೆಲ್ಲಾ. ಅಭಿ ಏನು ಪ್ರತಿಕ್ರಿಯೆ ನೀಡಬೇಕು ಗೊತ್ತಾಗದೆ ಅವಳ ದಾಳಿಯನ್ನ ಒಪ್ಪಿಕೊಂಡಿದ್ದ. ಅವಳ ಕೋಮಲ ತೋಳುಗಳ ಮಧ್ಯೆ ಸಿಲುಕಿಕೊಂಡು ಬಾಳೆ ದಿಂಡಿನ ಹಾಗಿದ್ದ ತೊಡೆಗಳನ್ನ ಸವರಿದ. ಸ್ಟೆಲ್ಲಾ ತಲೆಗೋದಲಲ್ಲಿ ಕೈ ಆಡಿಸ್ತಾ ಅವಳನ್ನ ಬಿಗಿಯಾಗಿ ಅಪ್ಕೊಂಡ. ಪುಟ್ಟ ರೂಮ್ನಷ್ಟು ದೊಡ್ಡದಾಗಿದ್ದ ಬಾತ್ರೂಮ್ ಅಭಿ ಸ್ಟೆಲ್ಲರ ಚೆಲ್ಲಾಟಕ್ಕೆ ಮೈದಾನವಾಯಿತು. ಅಭಿ ಸ್ಟೆಲ್ಲಾಗೆ ರಕ್ಷಾ ಕವಚದ ಹಾಗಿದ್ದ ಟವಲ್ನ ಕಿತ್ತು ಎಸೆದ. ಅಭಿಯ ಟಿ ಶರ್ಟ್ನ ತಾನೇ ತೆಗೆದಳು. ಸ್ಟೆಲ್ಲಾ ಪಕ್ಕದಲ್ಲಿದ್ದ ಬಾತ್ ಟಬ್ ಒಳಗಡೆ ಇಬ್ಬರು ಧುಮುಕಿದರು. ಶವರ್ ಆನ್ ಆಗಿತ್ತು. ಕೃತಕ ಮಳೆಯಲ್ಲಿ ಮೈ ಮರೆತು ಒಂದಾದರು ಸ್ಟೆಲ್ಲಾ ಅಭಿ. ಧ್ರುವನಿಗೆ ಯಾಕೋ ಅವಳದೇ ನೆನಪು. ಎಷ್ಟು ಹೊತ್ತಾದರೂ ಅವಳ ನೆನಪುಗಳು ಮರೆಯೋಕೆ ಆಗ್ತಾ ಇರಲಿಲ್ಲ. ಅವನ ಆಲೋಚನೆಗಳೆಲ್ಲದನ್ನೂ ಪ್ರಯತ್ನಪೂರ್ವಕವಾಗಿ ಮತ್ತೆಗೋ ಕಿತ್ತಿಟ್ಟರು. ಮತ್ತದೇ ನೆನಪು, ಮತ್ತೆ ಅವಳದೇ ನೆನಪು. ಹಾರಿಕಾ ಮತ್ತು ಧ್ರುವ ಚಿಕ್ಕ ವಯಸ್ಸಿಂದನೂ ಪರಿಚಯ ಇದ್ರು. ಸುಮಾರು 20 ವರ್ಷಗಳ ಹಿಂದೆ ಇಬ್ಬರ ಮನೆ ಒಂದೇ ಬೀದಿಯಲ್ಲಿ. ಬಾಲ್ಯದ ಗೆಳೆಯರು. ಆದರೆ ವೆಂಕಯ್ಯ ಪದೇ ಪದೇ ಟ್ರಾನ್ಸ್ಫರ್ ಆಗ್ತಾ ಇದ್ದದ್ದರಿಂದ ಧ್ರುವ ಹಾಗೂ ಹಾರಿಕಾ ಬೇರೆ ಆಗಬೇಕಾಯಿತು. ಇಬ್ಬರು ಮತ್ತೆ ಒಂದಾಗಿದ್ದು ಕೆಲವು ವರ್ಷಗಳ ಹಿಂದೆ ಮಂಗಳೂರಲ್ಲಿ ನಡೆದ ಕಾಲೇಜ್ ಫೆಸ್ಟ್ ಒಂದರಲ್ಲಿ. ಅವತ್ತು ಮಂಗಳೂರು ಕಾಲೇಜಲ್ಲಿ ಫೆಸ್ಟ್ ನಡೀತಿತ್ತು. ಧ್ರುವ ಹಾಗೂ ಅವನ ಇನ್ನೊಬ್ಬ ಸ್ನೇಹಿತ ಮನು ಇಬ್ಬರು ಕ್ವಿಸ್ ಕಾಂಪಿಟಿಷನ್ ಅಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ರು. ಅವರ ಹಾಗೇನೇ ಹಾರಿಕಾ ಮತ್ತೆ ಅವಳ ಗೆಳತಿ ರಮ ಕೂಡ ಅದೇ ಕಾಂಪಿಟಿಷನ್ಗೆ ಬಂದಿದ್ರು. 5-6 ಸುತ್ತಿನ ಕ್ವಿಸ್ ಮುಗಿದ ಬಳಿಕ ಇವರಿಬ್ಬರ ತಂಡವೇ ಫೈನಲ್ ತಲುಪಿತ್ತು. ಅಲ್ಲಿ ತನಕ ಧ್ರುವ ಹಾಗೂ ಹಾರಿಕಾ ಇಬ್ಬರು ಪರಸ್ಪರ ಮುಖಕ್ಕೆ ಮುಖ ನೋಡಿಕೊಂಡೇ ಇರಲಿಲ್ಲ. ಆದರೆ ಈಗ ಎರಡೇ ತಂಡಗಳು ಎದುರುಬದ್ರಾಗಿ ಕೂತಿದ್ವು. ಧ್ರುವ ಹಾರಿಕಾ ಕಡೆ ನೋಡ್ತಿದ್ದ. ಆಗ ಅವನಿಗೆ ಈ ಹಾರಿಕಾ ನನ್ನ ಬಾಲ್ಯದ ಗೆಳತಿನ ಅನ್ನೋ ಅನುಮಾನವೂ ಶುರುವಾಯಿತು. ಆಂಕರ್ ವಿಚ್ ಫೇಮಸ್ ಗ್ರೀಕ್ ಹೀರೋ ಇಸ್ ನೋನ್ ಫಾರ್ ಹಿಸ್ 12 ಲೇಬರ್ಸ್ ಇಕ್ಲೂಡಿಂಗ್ ಸ್ಲೇಮಿ ಅಂಡ್ ಲೇಯರ್ ಅನ್ನೋ ಪ್ರಶ್ನೆ ಕೇಳ್ತಾರೆ. ಈ ಪ್ರಶ್ನೆ ಬಂದಿದ್ದು ಧ್ರುವ ಟೀಮಗೆ. ಪ್ರಶ್ನೆ ಹೇಳಿದ್ದೆ ತಡ. ಟೈಮರ್ ಕೂಡ ಆನ್ ಆಯ್ತು. ಫೈನಲ್ ರೌಂಡ್ ಆಗಿದ್ದರಿಂದ ಒಂದು ಟೀಮ್ಗೆ 20 ಸೆಕೆಂಡ್ ಮಾತ್ರ ಅವಕಾಶ. ಮನೋಧ್ರುವ ಇಬ್ಬರೂ ಜೋರಾಗಿ ಗುಸುಗುಸು ಪಿಸುಪಿಸು ಮಾತಾಡ್ತಾ ಇದ್ರೆ ಹಾರಿಕಾ ನಸುನಗತ ಧ್ರುವನ್ ಕಡೆ ನೋಡ್ತಿದ್ಲು. ಅವನು ಇವಳನ್ನೇ ನೋಡಿ ಏನೋ ದುದ ನಿರ್ಧಾರ ಮಾಡಿದವನ ಹಾಗೆ ಹರ್ಕ್ಯುಲಸ್ ಅಂತ ಉತ್ತರ ಕೊಟ್ಟ. ಅವನು ಉತ್ತರ ಕೊಟ್ಟ ಮರುಕ್ಷಣವೇ ಆಂಕರ್ ಹಾರಿಕಾ ಟೀಮ್ ಕಡೆ ತಿರುಗಿ ಇನ್ ರೋಮ ಮೈಥಾಲಜಿ ಹೂ ಇಸ್ ದ ಗಾಡಸ್ ಆಫ್ ಲವ್ ಅಂಡ್ ಬ್ಯೂಟಿ ಅಂತ ಪ್ರಶ್ನೆ ಹಾಕ್ತ ಮರುಕ್ಷಣವೇ ಹಾರಿಕಾ ವೀನಸ್ ಅಂತ ಹೇಳಿದ್ರು. ಇದೇ ತರ 2 ತಂಡಗಳಿಗೂ 2 ಪ್ರಶ್ನೆ ಕೇಳಿದ್ರು. 2 ತಂಡಗಳು ಸರಿಯಾದ ಉತ್ತರವನ್ನೇ ಕೊಟ್ಟಿದ್ವು. ಪಾಯಿಂಟ್ಸ್ ಈಕ್ವಲ್ ಆಗಿದ್ವು. ಆಗ ನಿರೂಪಕರು 2 ಟೀಮ್ ಪಾಯಿಂಟ್ಸ್ ಕೂಡ ಈಕ್ವಲ್ ಆಗಿವೆ. ಸೋ ದಿಸ್ ಇಸ್ ಫೈನಲ್ ಕ್ವಶನ್. ಯಾರು ಮೊದಲು ಉತ್ತರ ಕೊಡ್ತಾರೋ ಅವರೇ ವಿನ್ನರ್. ನೌ ದ ಕ್ವೆಶನ್ ಇಸ್ ವಾಟ್ ಇಸ್ ದ ನೇಮ್ ಆಫ್ ದ ಸ್ಟಾರ್ ದಟ್ ಸರ್ವ್ಸ್ ಆಸ್ ಎ ನ್ಯಾವಿಗೇಷನಲ್ ಏಡ್ ಫಾರ್ ಟ್ರಾವೆಲರ್ಸ್. ಪ್ರಶ್ನೆ ಮುಗಿತಿದ್ದ ಹಾಗೆ ಧ್ರುವ ಮತ್ತೆ ಹಾರಿಕಾ ಇಬ್ಬರು ಒಟ್ಟಿಗೆ ಉತ್ತರ ಕೊಟ್ರು. ಧ್ರುವ ಪೋಲಾರ್ ಸ್ಟಾರ್. ಇಬ್ಬರು ಎಕ್ಸೈಟ್ಮೆಂಟ್ ಅಲ್ಲಿ ನಿಂತ್ಕೊಂಡು ಒಟ್ಟಿಗೆ ಉತ್ತರ ಕೊಟ್ಟಾಗ ನಿರೂಪಕರಿಗೆ ಮತ್ತು ಗೊಂದಲ ಶುರುವಾಯಿತು. ಹಾರಿಕಾ ಹೇಳಿದ ಧ್ರುವ ಅನ್ನೋ ಉತ್ತರನೂ ಸರಿಯಾಗಿತ್ತು. ಧ್ರುವ ಹೇಳಿದ ಪೋಲಾರ್ ಸ್ಟಾರ್ ಅನ್ನೋದು ಧ್ರುವನ ನಕ್ಷತ್ರಕ್ಕೆ ಇರೋ ಮತ್ತೊಂದು ಹೆಸರು ಆಗಿತ್ತು. ಕಡೆಗೆ 2 ತಂಡಗಳಿಗೂ ಬಹುಮಾನ ಕೊಟ್ಟು ಕಾರ್ಯಕ್ರಮ ಮುಗಿಸಿದ್ರು. ಆಗ ನಡೆದ ಒಂದು ಸಂಗತಿ ಧ್ರುವ ಮತ್ತು ಹಾರಿಕಾ ಇಬ್ಬರನ್ನು ಮತ್ತೆ ಒಂದು ಮಾಡಿತ್ತು. ಒಬ್ಬರೊಳಗೊಬ್ಬರು ಹುದುಗಿ ಹೋಗಿದ್ರು. ಮತ್ತೊಂದು ಕಡೆ ಸ್ಟೆಲ್ಲಾ ಮತ್ತೆ ಅಭಿ ನೀರಲ್ಲೇ ಮದ ಯುದ್ಧ ಮುಗಿಸಿ ಇಬ್ಬರೂ ತಪ್ಕೊಂಡೇ ರೂಮಿಗೆ ಬಂದ್ರು. ಅಪ್ಪುಗೆಯನ್ನ ಕೊಂಚ ಸಡಿಲಿಸಿದ ಸ್ಟೆಲ್ಲಾ ಮಂಚದ ಮೇಲೆ ಇದ್ದ ನನ್ನ ಫೋನ್ನ ಕೈಗೆತ್ಕೊಂಡು ಮೊಬೈಲ್ ಮೂಲಕನೇ ಸ್ಮಾರ್ಟ್ ಲೈಟ್ ಡಿಮ್ ಮಾಡಿದ್ರು. ಸ್ಪೀಕರ್ ಮೂಲಕ ಒಂದು ರೊಮ್ಯಾಂಟಿ ಮ್ಯೂಸಿಕ್ ಪ್ಲೇ ಮಾಡಿದ್ರು.
ಮೊಬೈಲ್ ಎಸ್ತು ಅಭಿನ ಹಿಂದಿಗಿಂತಲೂ ಬಿಗಿಯಾಗಿ ಅಪ್ಕೊಂಡಳು. ಅಭಿಯ ಭುಜಕ್ಕೆ ಮುತ್ತು ಕೊಟ್ಟಳು. ಆ ಮೂರ್ಖ ಅಭಿಗೆ ಹೇಗೆ ಸ್ಪಂದಿಸಬೇಕು ಗೊತ್ತಾಗದೆ ಅವಳ ಬೆನ್ನಿನ ಮೇಲೆ ಬೆರಳುಗಳಿಂದ ಕೀಚಿದ ಮತ್ತು ಮದವೇರಿದಷ್ಟೆಲ್ಲ ಅಭಿಯ ದುತಿಟಿಗಳಿಗೆ ಮುತ್ತು ಕೊಡ್ತಾ ನಾಲ್ಗೆ ಕಚ್ಚಿದಳು. ಅಭಿಗೆ ಈ ಅನುಭವ ತೀರಾ ಹೊಸತು ಅಂದ್ರೆ ಹೊಸತು. ಸ್ಟೆಲ್ಲಾಳನ್ನ ಮಲಗಿಸಿ ಅವಳ ಮೇಲೆ ಹತ್ತಿ ಕೂತ. ಅವಳ ಅಂಗಾಂಗಗಳನ್ನ ನಿವರಿಸುತ್ತಾ ಅನುಭವಿಸುತ್ತಾ ಇದ್ದ. ಸ್ಟೆಲ್ಲಾ ಕಿವಿಯ ಶಂಕುವಿನಿಂದ ಕಾಡು ಎದ್ದು ಬಂದು ಅಭಿಯನ್ನ ಕಾಡ್ತಾ ಇತ್ತು. ಕಿವಿಯನ್ನೇ ಕಚ್ಚುತ್ತಾ ಮುಂಗುರಳನ್ನೇ ತಿರುಗುತ್ತಾ ಪ್ರಣಯ ಸಂಘರ್ಷ ನಡೆಸಿದ. ಆಗ ಸ್ಟೆಲ್ಲಾ ಅಭಿಯ ಕಡೆ ತಿರುಗುತ್ತಾ ತನ್ನೊಳಗಿನ ಆಸೆಯನ್ನೆಲ್ಲ ಹೇಳುವಂತೆ ನೋಡಿದಳು. ಆ ಕಣ್ಣುಗಳನ್ನ ನೋಡಿದವಿಗೆ ನೆನಪಾಗಿತ್ತು ಸಾರಿಕಾ. ಸಾವಿರ ಮರ್ದಾನೆಯಂತೆ ಗೀಳುತ್ತಿದ್ದ ಅಭಿ ಇದ್ದಕ್ಕಿದ್ದ ಹಾಗೆ ಮಂಕಾದ. ಸ್ಟೆಲ್ಲಾಳ ತೋಳ ತೆಕ್ಕೆ ಬಿಡಿಸಿಕೊಂಡು ಪಕ್ಕಕ್ಕೆ ಸರಿದ. ಸುಖ ಶಿಖರ ತುತ್ತ ತುದಿಯಿಂದ ದಿಢೀರಂತ ಪ್ರಭಾತಕ್ಕೆ ಬಿದ್ದವನ ಹಾಗೆ ಮಂಕಾದ ಅಭಿ. ಇದನ್ನ ನೋಡಿ ಸ್ಟೆಲ್ಲಾಗೆ ನಿಜವಾಗಲೂ ಗಾಬರಿಯಾಯಿತು. ತಕ್ಷಣವೇ ಬೆಡ್ಶೀಟ್ ಏಳ್ಕೊಂಡು ದೇಹ ಮುಚ್ಚಿಕೊಂದಳು ಸ್ಟೆಲ್ಲಾ. ಏನಾಯ್ತು ಸರ್, ಏನಿ ಪ್ರಾಬ್ಲಮ್ ಅಂತ ಕೇಳಿದ್ಲು. ಅಭಿ ತನ್ನದೇ ತಪ್ಪು ಅನ್ನೋ ಹಾಗೆ ಸ್ಟೆಲ್ಲಾ ಕಡೆ ನೋಡ್ತಾ ಏನು ಮಾತಾಡದೆ ಅಲ್ಲಿಂದ ಎದ್ದು ಬಂದ. ಬಚ್ಚಲ್ನಲ್ಲಿ ಬಿದ್ದಿದ್ದ ತನ್ನ ಪ್ಯಾಂಟ್ ಹುಡುಕಿ ಅದರೊಳಗಿದ್ದ ಸಿಗರೆಟ್ ಪ್ಯಾಕ್ ತೆಗೆದು ಒಂದು ಸಿಗರೆಟ್ನ ಬಾಯಿಗೆ ಇಟ್ಕೊಂಡ. ಅವನ ಜೇಬಲ್ಲಿ ಲೈಟರ್ ಇರಲಿಲ್ಲ. ಏನ್ ಮಾಡೋದು, ಹೇಗೆ ಸ್ಟೆಲ್ಲಾ ಹತ್ರ ಕೇಳೋದು ಅಂತ ಯೋಚಿಸೋ ಅಷ್ಟರಲ್ಲಿ ಲೈಟರ್ ಹೊತ್ತಿಸಿ ಎದುರು ನಿಂತಿದ್ಲು ಸ್ಟೆಲ್ಲಾ. ಅವಳು ಕೊಟ್ಟ ಲೈಟರ್ನಿಂದ ಸಿಗರೆಟ್ ಹೊತ್ತಿಸಿಕೊಂಡ ಅಭಿ ಮಂಚದ ಮೇಲೆ ಕುಸಿದು ಕೂತನು. ಅವನ ಪಕ್ಕದಲ್ಲೇ ಬೆತ್ತಲೆಯಾಗಿ ಕೂತಳು ಸ್ಟೆಲ್ಲಾ. ಅಭಿಯನ್ನ ಒಂದು ಸುತ್ತು ಕೈ ಹಾಕಿ ಅವನ ಹೆಗಲ ಮೇಲೆ ತಲೆ ಇರಿಸಿ, ಏನಾಯ್ತು ಸರ್, ಯಾಕ ಅಪ್ಸೆಟ್ ಆದ್ರಿ, ನನ್ನಿಂದ ಏನಾದ್ರೂ ಅಂತ ಮಾತಾಡ್ತಿದ್ದವಳ ಮಾತು ಮುಗಿಸೋ ಅಷ್ಟರಲ್ಲಿ ಇಲ್ಲ ಇಲ್ಲ ಡೋಂಟ್ ವರಿ, ನನಗೆ ಯಾಕೋ ಏನೋ ಐಮ್ ಸಾರಿ ಅಂತ ಕೇಳಿದ. ಆಗ ಸ್ಟೆಲ್ಲಾ ಪ್ರೀತಿಯಿಂದ ಒಂದ್ಸಲ ಅಪ್ಪಿಕೊಂಡಳು. ನಿಮ್ ಜೊತೆ ಹೀಗಿರಬೇಕು ಅಂತ ಆಸೆ ಇತ್ತು ಸರ್, ಇದು ಇವತ್ತು ಈಡೇರಿತು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ರು. ಈಗಲೂ ಸ್ಟೆಲ್ಲಾಳ ಅಪ್ಪುಗೆಯಿಂದ ಬಿಡಿಸಿಕೊಂಡ ಅಭಿ. ಸ್ಟೆಲ್ಲಾಗೆ ಏನೋ ಸಮಸ್ಯೆ ಇದೆ ಅನ್ನೋದು ಆಗ ಅರ್ಥ ಆಯ್ತು. ಅವಳು ಕೂಡ ಬೆಡ್ಶೀಟ್ನ ಹೊತ್ಕೊಂಡು ಅವನ ಜೊತೆ ನಿಂತು, ನಿನ್ನ ಕಣ್ಣಲ್ಲಿ ಏನೋ ತಪ್ಪು ಮಾಡಿದ್ದ ಭಾವನೆ ಕಾಣ್ತಾ ಇದೆ, ಅದು ನಾನು ನೀವು ಸೇರಿ ಮಾಡಿದ್ ತಪ್ಪ ಅಂತ ಕೇಳಿದ್ರು. ಆಗ ಅಭಿ ಅನಿವಾರ್ಯವಾಗಿ ಸಾರಿಕಾ ಬಗ್ಗೆ ಹೇಳಲೇಬೇಕಾಯಿತು. ಅವಳು ಬಂದಿದ್ದು, ತನ್ನ ಜೊತೆ ಇದ್ದಿದ್ದು, ತನ್ನ ಮುಂಗೋಪದಿಂದ ಅವಳನ್ನ ಮತ್ತೆ ಪಾಪಕೂಪ ಕಳಿಸಿದ್ದು ಎಲ್ಲವನ್ನೂ ಹೇಳಿದ. ಅದನ್ನೆಲ್ಲ ಕೇಳಿದ ಸ್ಟೆಲ್ಲಾ, ಕಾಲ್ ಗರ್ಲ್ ಒಬ್ಬಳು ನಿಮ್ಮನ್ನ ಇಷ್ಟೊಂದು ಕಾಡ್ತಾ ಇದ್ದಾಳಾ? ಐ ಥಿಂಕ್ ಶೀಸ್ ಗ್ರೇಟ್. ನಮ್ಮ ಜೀವನದಲ್ಲಿ ಬರೋ ಪ್ರತಿಯೊಬ್ಬರೂ ಕೂಡ ಅವರವರ ಋಣ ತೀರಿಸೋಕೆ ಬರ್ತಾರಂತೆ ಸರ್. ಅವಳ ಋಣ ಅಷ್ಟೇ ಇತ್ತೋ ಏನೋ, ಅವಳ ಬಗ್ಗೆ ಇಷ್ಟೊಂದು ತಲೆ ಕೆಡಿಸಿಕೊಳ್ಳಬೇಡಿ, ಹಣ ಇದ್ರೆ ಮತ್ತೆ ಸಿಗ್ತಾಳೇನೋ ನೋಡೋಣ ಅಂತ ಹೇಳಿದ್ಲು. ಅವಳ ಮಾತು ಕೇಳಿದ ಅಭಿ ತನ್ನೊಳಗೆ ತಾನೇ ನಸುನಕ್ಕ. ಅಭಿ ಮನಸ್ಸಲ್ಲಿ ಅವಳಿಗೂ ನನಗೂ ಇರೋದು ಋಣ ಅಲ್ಲ, ಯಾವ ಜನ್ಮ ಹಿಂದಿನದ್ದೋ ಅನುಬಂಧ ಅಂತ ಅಂದುಕೊಂಡ. ಅದನ್ನೆಲ್ಲ ಸ್ಟೆಲ್ಲಾ ಹತ್ತಿರ ಹೇಳಿದ್ರೆ ಅಭಾಸವಾಗಬಹುದು, ಅಥವಾ ಸ್ಟೆಲ್ಲಾ ಅದನ್ನು ಕಾಮಿಡಿ ಮಾಡಬಹುದು ಅಂದುಕೊಂಡು ನಸು ನಕ್ಕು ಸುಮ್ನಾದ. ಆಮೇಲೆ ಅವನಿಗೋಸ್ಕರ ಅಂತ ಫ್ರಿಡ್ಜ್ ಅಲ್ಲಿದ್ದ ಚಿಲ್ಬಿಯರ್ ಒಂದನ್ನ ತಂದು ಟೇಬಲ್ ಮೇಲೆ ಇಟ್ಲು. ಆಮ್ಲೆಟ್ ತಂದಿದ್ಲು. ಇಬ್ಬರೂ ಚಿಯರ್ಸ್ ಹೇಳ್ಕೊಂಡು ಬಿಯರ್ ಖಾಲಿ ಮಾಡ್ತಿದ್ರೆ ಸಾರಿಕಾ ಭೀಕರವಾಗಿ ಕಾಡಲಿರೋ ನಾಳಿಯ ಅರಿವೇ ಇಲ್ಲದೆ ಕೂದ್ಬಿಟ್ಟಿದ್ಲು. ಮುಂದೆ ಏನಾಯಿತು ಕಥೆಯಲ್ಲಿ ನೆಕ್ಸ್ಟ್ ಟ್ವಿಸ್ಟ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇರಿ ನಿಮ್ಮ ರಕ್ಷ ಮೀಡಿಯಾ.